ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತದ ಕುಕ್ಕುಟೋದ್ಯಮಕ್ಕೂ ಕೂಡ ತಟ್ಟಿದಂತ ಕೊಲ್ಲಿ ಯುದ್ಧದ ಎಫೆಕ್ಟ್ ದಕ್ಷಿಣ ಭಾರತದಿಂದ ರಫ್ತಾಗದೆ ಉಳಿದ ಬರೋಬ್ಬರಿ 80 ಲಕ್ಷ ಮೊಟ್ಟೆ. ಕರ್ನಾಟಕದಿಂದಲೂ ಕೂಡ ಸುಮಾರು 15 ರಿಂದ 20 ಲಕ್ಷ ಮೊಟ್ಟೆ ರಫ್ತಾಗಬೇಕಾಗಿತ್ತು, ಆದರೆ ರಫ್ತಾಗಿಲ್ಲ. ಕೊಲ್ಲಿ ಯುದ್ಧದ ಆರಂಭ ಆಗಿ 3 ರಿಂದ 4 ದಿನದಲ್ಲೇ ಕುಕ್ಕುಟೋದ್ಯಮಕ್ಕೆ ಹೊಡೆತ ಬಿದ್ದಿದೆ. ಮೊಟ್ಟೆಗಳನ್ನು ರಫ್ತು ಮಾಡೋದಕ್ಕಾಗ್ತಾ ಇಲ್ಲ. ವಿಮಾನಗಳ ಹಾರಾಟ, ಹಡಗು ಸಂಚಾರ ಸ್ಥಗಿತದಿಂದಾಗಿ ಎಗ್ ರಫ್ತಾಗಿಲ್ಲ, ಹಾಗೆ ಉಳ್ಕೊಂಡಿವೆ. ಬಳ್ಳಾರಿ, ಮೈಸೂರು, ಮಂಡ್ಯ, ದಾವಣಗೆರೆ ಭಾಗದಿಂದ ರಫ್ತಾಗಬೇಕಾಗಿತ್ತು. ಫೆಬ್ರವರಿ 27ರಿಂದ ಸಂಪೂರ್ಣ ಸ್ಥಗಿತಗೊಂಡಿರುವಂತಹ ಮೊಟ್ಟೆಗಳ ರಫ್ತು. ಮೊಟ್ಟೆ ರಫ್ತಾಗದ ಕಾರಣ ಕರ್ನಾಟಕದಲ್ಲೇ ಉಳಿದ ಮೊಟ್ಟೆಗಳು. ಇದರಿಂದಾಗಿ ಕುಕ್ಕುಟೋದ್ಯಮಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ. ಮಂಡ್ಯ, ಮೈಸೂರು, ದಾವಣಗೆರೆ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಕುಕ್ಕುಟೋದ್ಯಮವನ್ನ ನೆಚ್ಕೊಂಡಿರುವಂತವರಿದ್ದಾರೆ. ಆದ್ರೀಗ ಮೊಟ್ಟೆಗಳು ರಫ್ತಾಗೋದಿರ್ಲಿ, ಜನರಿಗೇನೆ ಅಲ್ಲಿ ಹೋಗಿ ಸಿಕ್ಕಾಕೊಂಡವ್ರಿಗೆ ವಾಪಸ್ ಬರೋದಕ್ಕಾಗ್ತಿಲ್ಲ. ಹೀಗಾಗಿ ಸಂಕಷ್ಟ. ಇಲ್ಲಿ ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಬಂದು ಹೊಸಪೇಟೆ, ಬಳ್ಳಾರಿ ಆ ಬೆಲ್ಟ್ಗಳಿಂದ ಜಾಸ್ತಿ ಹೋಗುತ್ತೆ. ದಾವಣಗೆರೆ ಆ ಕಡೆಯಿಂದ ಜಾಸ್ತಿ ಹೋಗುತ್ತೆ. ಬೆಂಗಳೂರಲ್ಲಿ ಇದೆ ಫಾರಮ್ಗಳು ಸುತ್ತಮುತ್ತ, ಬಟ್ ಬೆಂಗಳೂರಲ್ಲಿರೋ ಮೊಟ್ಟೆ ಬಂದು ಬೆಂಗಳೂರಲ್ಲಿ ಇರೋ ಜನಕ್ಕೆ ಸಾಲಲ್ಲ. ಸೊ ಹಂಗಾಗಿ ಅಲ್ಲಿಂದ ಇರೋದು ಅಲ್ಲಿ ಬೇಕಾ ಎಕ್ಸ್ಪೋರ್ಟ್ ಆಗುತ್ತೆ. ಅಲ್ಲಿ ಏನಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಇದೆ. ಇಲ್ಲಿ ನಮ್ಮದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಇರೋದ್ರಿಂದ ಸೊ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಎಲ್ಲ ಸೇರಿಸಿ ಹೋದ್ರೂ ಅವ್ರಿಗೆಲ್ಲ ಚೀಪಾಗಿದೆ. ಮೋಸ್ಟ್ ಆಫ್ ದ ಹಡಗಲ್ಲೇ ಹೋಗೋದು. ಅದು ಬಂದು ಕೋಲ್ಡ್ ಕಂಟೈನರ್ ಇದೆ. ಕೋಲ್ಡ್ ಕಂಟೈನರಲ್ಲಿ ಹೋಗುತ್ತೆ. 40 ಫೀಟ್ ಕಂಟೈನರಲ್ಲಿ ಒಂದೊಂದು ಕಂಟೈನರಲ್ಲಿ ಹತ್ರ ಒಂದು 2 ಲಕ್ಷ 3 ಲಕ್ಷ ಮೊಟ್ಟೆ ಹೋಗುತ್ತೆ. ಒಂದು ಏನಾದರೂ ಒಂದು ಹಡಗಲ್ಲಿ ಹೋಗ್ತಾ ಇದೆ ಅಂದರೆ ಒಂದು 5 ಕಂಟೈನರು ಇಲ್ಲ 10 ಕಂಟೈನರ್ವರೆಗೂ ಹೋಗುತ್ತೆ. ಹೌದು, ಎಕ್ಸ್ಪೋರ್ಟ್ ಖಂಡಿತ ಎಫೆಕ್ಟ್ ಆಗುತ್ತೆ. ಇನ್ನು ಇದನ್ನು ಕಂಟಿನ್ಯೂ ಆಯಿತು ಅಂದರೆ ಇನ್ನೂ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಬಂದು ಹೊಸಪೇಟೆ, ಬಳ್ಳಾರಿ ಆ ಬೆಲ್ಟ್ಗಳಿಂದ ಜಾಸ್ತಿ ಹೋಗುತ್ತೆ. ಮುಂಚೆ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇತ್ತು, ಸೊ ಅದಕ್ಕೋಸ್ಕರ ರೇಟ್ ಜಾಸ್ತಿ ಆಗ್ತದೆ. ಈಗ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಸೊ ಅದಕ್ಕೆ ಓಲ್ಡ್ ಆಗಿದ್ದಕ್ಕೆ ರೇಟ್ ಕಮ್ಮಿ ಆಗ್ತಾ ಇರೋದು. 480 ಆಗಿದೆ ಮೇಡಮ್. ತುಂಬಾ ಲಾಸ್ ಆಗುತ್ತೆ ಮೇಡಮ್. ಹೇಳಕ್ಕಾಗಲ್ಲ, 2.5ವರೆಗೂ ಬರೋ ಚಾನ್ಸಸ್ ಇದೆ ಇನ್ನು ಮುಂದಿನ. ಸಪೋಸ್ ಎಕ್ಸ್ಪೋರ್ಟ್ ಆಗದೆ ಇದ್ರೆ ಆದ್ರೆ ಪರವಾಗಿ ಏನು ತೊಂದರೆ ಇಲ್ಲ. ಎಕ್ಸ್ಪೋರ್ಟ್ ಆಗದೆ ಇದ್ರೆ 2.5 ತನಕ ಬರೋ ಚಾನ್ಸಸ್ ಇದೆ. ಮುಂಚೆ ಎಕ್ಸ್ಪೋರ್ಟ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಸುಷ್ಮಿತಾ, ಈಗ ಕುಕ್ಕುಟೋದ್ಯಮದ ಮೇಲೂ ಕೂಡ ಈ ಮಧ್ಯಪ್ರಾಚ್ಯದ ಯುದ್ಧ ಪರಿಣಾಮ ಬೀರ್ತಾ ಇದೆ. ಮುಂದೇನು ಅಂತ 80 ಲಕ್ಷ ಮೊಟ್ಟೆಗಳು ರಫ್ತಾಗದೆ ಉಳ್ಕೊಂಡಿರೋದ್ರಿಂದ ಮುಂದಿನ ನಡೆ ಏನು? ಎಸ್ ಸೌಖ್ಯ, ಇರಾನ್ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ಯುದ್ಧ ಸಾರಿದ ಬೆನ್ನಲ್ಲೇ ಭಾರತದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದ ಕುಕ್ಕುಟೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಸರಿಸುಮಾರು ಪ್ರತಿನಿತ್ಯವೂ ಕೂಡ 80 ಲಕ್ಷಕ್ಕೂ ಅಧಿಕ ಮೊಟ್ಟೆಗಳು ಮಧ್ಯಪ್ರಾಚ್ಯದ ದೇಶಗಳು, ದುಬೈ, ಕತರ್, ಕುವೈತ್, ಸೌದಿ ಅರೇಬಿಯಾ ಸೇರಿದಂತೆ ಮಧ್ಯಪ್ರಾಚ್ಯದ ದೇಶಗಳಿಗೆ ಇದು ರಫ್ತಾಗ್ತಾ ಇತ್ತು. ಅದರಲ್ಲಿ 20 ಲಕ್ಷ ಮೊಟ್ಟೆಗಳು ನಮ್ಮ ಕರ್ನಾಟಕದಿಂದ ಅಂದರೆ ಬಳ್ಳಾರಿ, ಧಾರವಾಡ ಆಗಿರ್ಬೋದು, ಮಂಡ್ಯ, ಮೈಸೂರಿನಿಂದ ನಮ್ಮ ರಾಜ್ಯದ ಮೊಟ್ಟೆಗಳು ರಫ್ತಾಗ್ತಾ ಇತ್ತು. ಆದರೆ ಇವಾಗ ಕಳೆದ 3-4 ದಿನದಿಂದ ಸತತವಾಗಿ ಯುದ್ಧ ಆಗ್ತಾ ಇರುವಂತಹ ಕಾರಣದಿಂದಾಗಿ ಫೆಬ್ರವರಿ 27ನೇ ತಾರೀಕಿಗೆ ಈ ಒಂದು ಮೊಟ್ಟೆ ಸರಬರಾಜು ಏನಿದೆ, ಮೊಟ್ಟೆ ರಫ್ತು ಮಾಡೋದೇನಿದೆ, ಅದು ಇವಾಗ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಯಾವುದೇ ರೀತಿ ವಿಮಾನ ಹಾರಾಟ ಆಗ್ತಾ ಇಲ್ಲ, ಜೊತೆಗೆ ಹಡಗು ಸಂಚಾರವೂ ಕೂಡ ಇಲ್ಲ. ಮೊಟ್ಟೆಯನ್ನು 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅಂದರೆ ಕೋಲ್ಡ್ ಸ್ಟೋರೇಜ್ ಮಾಡಿ ಹಡಗು ಮೂಲಕ ಬೇರೆ ದೇಶಗಳಿಗೆ ರಫ್ತನ್ನು ಮಾಡಲಾಗ್ತಾ ಇತ್ತು. ಇವಾಗ ಯುದ್ಧ ಆಗ್ತಿರುವಂತಹ ಕಾರಣದಿಂದಾಗಿ ಹಡಗು ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಸೊ ಹೀಗಾಗಿ ಏಕಾಏಕಿ ರಾಜ್ಯದಲ್ಲಿ ಮೊಟ್ಟೆಯ ದರವೂ ಕೂಡ ಇಳಿಕೆ ಆಗ್ತಾ ಇರುವಂಥದ್ದು. ಹಾಗೆ ಈ ಒಂದು ಮೊಟ್ಟೆ ಏನಂದರೆ ಪ್ರತಿನಿತ್ಯವೂ ಕೂಡ 20 ಲಕ್ಷ ಮೊಟ್ಟೆ ರಫ್ತಾಗ್ತಾ ಇತ್ತು ಅಂದರೆ ಕಳೆದ 3-4 ದಿನದಿಂದಲೂ ಕೂಡ 80 ಲಕ್ಷದಷ್ಟು ಮೊಟ್ಟೆಗಳು ನಮ್ಮ ರಾಜ್ಯದಲ್ಲೇ ಉಳ್ಕೊಂಡಿದೆ. ಹೀಗಾಗಿ ಈ ಒಂದು ಮೊಟ್ಟೆಯನ್ನು ಯಾವ ರೀತಿಯಲ್ಲಿ ರಫ್ತು ಮಾಡಬೇಕು ಅನ್ನೋದು ಕೂಡ ಒಂದು ಕಡೆ ರೈತರಿಗಾಗಿ, ಮತ್ತೊಂದು ಕಡೆ ವ್ಯಾಪಾರಿಗಳಿಗಾಗಲಿ, ರಫ್ತುದಾರರಿಗಾಗಲಿ ಇದು ಗೊತ್ತಾಗ್ತಾ ಇಲ್ಲ. ಅವರು ಕೂಡ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಹಾಗೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ಬೇಸಿಗೆ ಕಾಲ ಬಂದ ತಕ್ಷಣನೇ ಮೊಟ್ಟೆಯ ದರ ಇಳಿಕೆ ಆಗುತ್ತೆ. ಅದರ ಜೊತೆಗೆ ರಫ್ತು ಕೂಡ ಆಗದೆ ಇರುವಂತಹ ಕಾರಣದಿಂದಾಗಿ ಈಗ ಆಲ್ರೆಡಿ ಏಕಾಏಕಿ ಮೊಟ್ಟೆಯ ದರ 44 ರೂಪಾಯಿ 80 ಪೈಸೆಗೆ ಬಂದು ಇಳಿದಿರುವಂಥದ್ದು. ಇದೇ ರೀತಿ ಏನಾದರೂ 15 ದಿನಗಳ ಕಾಲ ಯುದ್ಧ ಮುಂದುವರಿತು ಅಂತ ಹೇಳಿದ್ರೆ 2.5ರಿಂದ 3 ರೂಪಾಯಿವರೆಗೂ ಕೂಡ ಮೊಟ್ಟೆಯ ದರ ಇಳಿಕೆ ಆಗಬಹುದು ಅಂತ ಹೇಳಿ ವ್ಯಾಪಾರಿಗಳು ಕೂಡ ಅಂದಾಜಿಸ್ತಾ ಇದ್ದಾರೆ. ಹೀಗಾಗಿ ಈ ರೀತಿಯಲ್ಲಿ ಮೊಟ್ಟೆ ರಫ್ತು ಆಗಿಲ್ಲ ಅಂತ ಹೇಳಿದ್ರೆ ರೈತರಿಗೆ ಹಾಗೆ ಕುಕ್ಕುಟೋದ್ಯಮಕ್ಕೆ ಇದು ಭಾರಿ ಹೊಡೆತ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.